ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಪುಳಿಯೋಗರೆನ ಪುಡಿ ಮಾಡೋದನ್ನು ಹೇಗೆ ಅಂತ ನಾನು ತೋರಿಸಿದ್ದೆ. ಇವಾಗ ಅದನ್ನು ಗೊಜ್ಜು ಮಾಡಿ ಸ್ಟೋರೇಜ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಪುಡಿ ಮಾಡಿ ಇಟ್ಕೊಂಡ್ರೆ ಆಗಲ್ಲ, ಗೊಜ್ಜು ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ಬೆಳಗ್ಗೆ ತಿಂಡಿಗೆ ಅರ್ಜೆಂಟಲ್ಲಿ ಮಾಡ್ಕೋಬೋದು. ಇವಾಗ ನೋಡಿ ನಾನು ಪುಡಿ ಮಾಡಿ ಅರ್ಧ ಕೆಜಿ ಮಾಡಿದರೆ ಆ ಬಾಕ್ಸ್ ತುಂಬ ಆಗಿದೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಗೊಜ್ಜನ್ನ ಮಾಡಿ ಸ್ಟೋರೇಜ್ ಮಾಡ್ಕೋಬೋದು. ಅದಕ್ಕೆ ನಾನು ಒಂದು ಎಳ್ಳಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೆನೆಸಿ ಇಟ್ಟಿದ್ದೀನಿ. ಯಾಕೆಂದರೆ ಅದು ರಸ ಬೇಕಲ್ವ, ಹಾಗಾಗಿ ನೆನೆಸಿ ಇಟ್ಟಿದ್ದೀನಿ. ಬೆಲ್ಲನ ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ನಾವು ಹುಣಸೆ ರಸ ಎಷ್ಟು ಬರುತ್ತೋ ಅದನ್ನು ನೋಡಿಕೊಂಡು ನಾವು ಬೆಲ್ಲ ಹಾಕಬೇಕಾಗುತ್ತೆ. ಹಾಗಾಗಿ ಮತ್ತು ಒಂದೆರಡು ಒಣಗಿದ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಕಪ್ಪು ಎಳ್ಳು, ಸ್ವಲ್ಪ ಇಂಗು. ಏಕೆಂದರೆ ಹಾಳಾಗಬಾರ್ದಲ್ವ ಗೊಜ್ಜು ಮಾಡಿಟ್ಟಿರೋದು, ಹಾಗಾಗಿ ಹಿಂಗನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಏಕೆಂದರೆ ಪುಡಿಗೆ ಹಾಕಿದ್ದೀವಿ, ಗೊಜ್ಜಿಗೆ ಸ್ವಲ್ಪ ಹಾಕ್ಕೋಬೇಕು. ಇವಾಗ ಇಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಗೊಜ್ಜು ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಇವಾಗ ನೋಡಿ ನಾನು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ನಲ್ಲ, ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ರಸನ ತೆಗೆದು ನಾವು ಎತ್ತಿಟ್ಕೋಬೇಕಾಗುತ್ತೆ. ಏಕೆಂದರೆ ಇದನ್ನು ಹಾಗೇ ಹಾಕೋಕ್ಕಾಗಲ್ಲ. ಅಂದರೆ ಡ್ರೈ ಪುಡಿಗಾದರೆ ನಾವು ಹುರಿದ್ಬಿಟ್ಟು ರುಬ್ಬಿಡ್ತೀವಿ. ಬಟ್ ಇದರಲ್ಲಿ ನಾವು ನೀಟಾಗಿ ರಸ ಮಾತ್ರ ಎತ್ತಿಟ್ಕೋಬೇಕು. ಇವಾಗ ಒಂದು ದೊಡ್ಡ ಬೌಲಷ್ಟು ಹುಣಸೆ ರಸ ಬಂದಿದೆ, ಅದನ್ನು ನಾನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ. ನೀವು ಯಾವ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಬಟ್ ಇದು ಸಿಡಿಯುತ್ತೆ, ಹುಷಾರಾಗಿ ಮಾಡ್ಕೋಬೇಕು. ಇದಕ್ಕೆ ಒಂದು ಬೌಲಷ್ಟು ಎಣ್ಣೆ ಬೇಕು. ಏಕೆಂದರೆ ನಾವು ಪುಳಿಯೋಗರೆ ಅಂದಮೇಲೆ ಹುಣಸೆಹಣ್ಣು, ಬೆಲ್ಲ, ಎಣ್ಣೆ 3 ಬೇಕೇ ಬೇಕು. ಹಾಗಾಗಿ ಒಂದು ಬೌಲಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಇಂಗನ್ನು ನಾವು ಹಾಕ್ಕೋಬೇಕಾಗುತ್ತೆ. ಏಕೆಂದರೆ ನಾವು ಸ್ಟೋರೇಜ್ ಮಾಡೋದ್ರಿಂದ ಇಂಗನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ನಾವು ಕಪ್ಪು ಎಳ್ಳನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೋಬೇಕು. ಮತ್ತು ಒಣಮೆಣ್ಸಿನ್ಕಾಯಿ ಎತ್ತಿಟ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಕರಿಬೇವು ಎಲ್ಲದನ್ನು ಹಾಕ್ಕೋಬೇಕಾಗುತ್ತೆ. ಮತ್ತು ಇವಾಗ ಅದನ್ನೆಲ್ಲ ಹಾಕಿ ಒಂದು ಸಲ ಕೈ ಆಡಿ. ಏಕೆಂದರೆ ಇನ್ನೇನು ಕರಿಬೇವೆಲ್ಲ ಬೇಗನೆ ಸಿಡಿದ್ಬಿಡುತ್ತೆ, ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಈಗ ಗ್ಯಾಸನ್ನು ಕಡಿಮೆ ಮಾಡಿಕೊಂಡು ನಾವು ಹುಣಸೆ ರಸನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಹಾಕ್ಕೋಬೇಕು. ಏಕೆಂದರೆ ಎಣ್ಣೆ ಜಾಸ್ತಿ ಹಾಕಿರ್ತೀವಲ್ವ, ತುಂಬ ಕಾಯ್ದಾಗ ಅದನ್ನು ಹಾಕಿದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಹಾಕೊಂಡ ತಕ್ಷಣ ನಾವು ಗೊಜ್ಜು ಎಷ್ಟು ಮಾಡ್ತಾಯಿದ್ದೀವಿ ಅಂದರೆ ಅದು ರಸ ಎಷ್ಟಿದೆಯೋ ಅಷ್ಟು ಕ್ವಾಂಟಿಟಿಗೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಅಂದರೆ ನಾವು ಇದು ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದು. ಮತ್ತು ಇದನ್ನು ಮತ್ತೆ ಬೇರೆ ರೀತಿ ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ನಾನು ಪುಳಿಯೋಗರೆ ಹೇಗೆ ಮಾಡೋದು, ರೈಸ್ ಹೇಗೆ ಮಾಡ್ಕೋಬೇಕು ಅಂತ ಎಲ್ಲ ಮತ್ತೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ ನಾನು ಹುಣಸೆ ರಸ ಹಾಕಿದ್ನಲ್ಲ, ಇದು ಚೆನ್ನಾಗಿ ಕುದಿಬೇಕು. ಯಾಕೆಂದರೆ ನಾವು ಸ್ಟೋರೇಜ್ ಮಾಡೋದ್ರಿಂದ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಬೇಗ ಖಾಲಿ ಆಗುತ್ತೆ, ನಮಗೆ ಒಂದು ವಾರದೊಳಗೆ ಖಾಲಿ ಆಗುತ್ತೆ ಅಂದಾಗ ನೀವು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಹಾಗೆಯೇ ಸ್ವಲ್ಪ ಒಂದು ಕುದಿಸ್ದಾಗಲೇ ನೀವು ಮಾಡ್ಕೊಬಿಡ್ಬೋದು. ಬಟ್ಟು ಇದನ್ನು ಜಾಸ್ತಿ ದಿವಸ ಇಡ್ತೀನಿ, ಕೆಟ್ಟೋಗಬಾರ್ದು ಅನ್ನೋ ಕಾರಣ ಇದ್ದಾಗ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿ ಕುದಿಸಿ ಮಾಡಿದ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಒಂದು 2 ಕುದಿ ಚೆನ್ನಾಗಿ ಹುಣಸೆ ರಸ ಕುದಿಬೇಕು. ಆಮೇಲೆ ನಾವು ಬೆಲ್ಲನ ಹಾಕ್ಕೋಬೇಕು. ನೋಡಿ ನಾನು ಅಷ್ಟು ಬೆಲ್ಲ ತೊಗೊಂಡಿದ್ನಲ್ಲ, ಅದು ಫುಲ್ ನಾನು ಹಾಕ್ತಾಯಿಲ್ಲ. ಯಾಕೆಂದರೆ ಹುಣಸೆ ರಸ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಆಗುತ್ತೆ. ಆಗ ಅದಕ್ಕೆ ತಕ್ಕನಾಗಿ ನಾವು ಬೆಲ್ಲನ ಹಾಕ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಆ ಥರ ಕನ್ಫರ್ಮಾಗಿ ಗೊತ್ತಾಗಲ್ಲ ಅಂದಾಗ ನೀವು ಹುಣಸೆ ರಸ ಎಲ್ಲ ಕುದಿಸಿ ಬೆಲ್ಲನೂ ಹಾಕಿ ಒಂದು ಕುದಿ ಕುದಿಸಿ, ನಿಮಗೆ ಆಮೇಲೆ ಟೇಸ್ಟನ್ನು ನೋಡಿಕೊಂಡು ನಿಮಗೆ ಯಾವುದು ಕಡಿಮೆ ಇದೆ ಅಂತ ನೋಡಿಕೊಂಡು ನೀವು ಹಾಕ್ಕೋಬೋದು. ಬೆಲ್ಲ ಸ್ವಲ್ಪ ಕಡಿಮೆ ಆದರೂ ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು. ಬಟ್ ಜಾಸ್ತಿ ಆದರೆ ತುಂಬಾ ಸ್ವೀಟ್ ಆಗುತ್ತೆ. ಹಾಗಾಗಿ ಈಗ ಹುಣಸೆ ರಸನೂ ಬೆಲ್ಲನೂ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ 1-2 ಕುದಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನಾವು ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ದೀವಲ್ವ, ಇವಾಗ ಒಂದು 6-7 ಸ್ಪೂನ್, ಅಂದರೆ ನಮಗೆ ಎಷ್ಟು ಇದೆ ಅದು ಗೊಜ್ಜು ಮಾಡೋದಕ್ಕೆ
ಹುಣಸೆ ರಸ ಬೆಲ್ಲ ಎಲ್ಲ ತೊಗೊಂಡಿದ್ವಲ್ಲ ಅದಕ್ಕೆ ತಕ್ಕನಾಗಿ ನಾವು ಪುಡಿನ ಹಾಕ್ಕೋಬೇಕಾಗುತ್ತೆ. ಅಂದರೆ ಒಂದೇ ಸಲ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಅದ್ರ ರಸ ಎಷ್ಟಿದೆಯೋ ಅಷ್ಟು ಕ್ವಾಂಟಿಟಿಗೆ ಕರೆಕ್ಟಾಗಿ ನಾವು ಪುಡಿ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು 6 ಸ್ಪೂನಷ್ಟು ಪುಳಿಯೋಗರೆ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿದೆ ಸ್ವಲ್ಪ ಇನ್ನೂ ಒಂದು ಸ್ಪೂನ್ ಬೇಕು ಅಂತ ಅನ್ನಿಸ್ತು. ಏಕೆಂದರೆ ಇದು ಬೆಲ್ಲ ಹುಣಸೆಹಣ್ಣು ಹಾಕಿರೋದ್ರಿಂದ ಕುದ್ದ ಮೇಲೆ ತುಂಬಾ ಗಟ್ಟಿಯಾಗಿಬಿಡುತ್ತೆ. ಇದು ನೋಡೋದಕ್ಕೆ ತೆಳುವು ಅಂತ ಅನಿಸ್ಬೋದು, ಹಾಗಾಗಿ ತುಂಬ ತೆಳುವು ಇರಬಾರ್ದು. ಹಾಗಾಗಿ ನಾನು ಇನ್ನೂ ಒಂದು ಸ್ಪೂನು ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಸ್ಪೂನು. ಒಟ್ಟಿನಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿಲಿ ಒಂದು ದೊಡ್ಡ ಸ್ಪೂನಲ್ಲಿ 7 ಸ್ಪೂನು ಇದಕ್ಕೆ ಪುಳಿಯೋಗರೆ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನಾವು ಕಡಿಮೆ ಉರಿ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಏಕೆಂದರೆ ನಾವು ಪುಡಿ ಹಾಕಿದ ತಕ್ಷಣ ಹಾಗೇ ಎತ್ತಿಕ್ಬಿಡೋದಲ್ಲ, ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಹದ ಬರಬೇಕು. ಹಾಗಾಗಿ ಗ್ಯಾಸನ್ನು ಕಡಿಮೆ ಮಾಡಿಕೊಂಡು ಹೀಗೆ ನಾವು ಈ ಸ್ವೀಟೆಲ್ಲ ಮಾಡ್ತಾ ಇರ್ತೀವಲ್ವ, ಯಾವಾಗಲೂ ಹಲ್ವಾ ಮಾಡುವಾಗೆಲ್ಲ ತಿರುಗಿಸ್ಕೊಂಡು ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಿಕೊಂಡು ಅದೇ ರೀತಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದು ಆವಾಗ ಬೆಲ್ಲ ಹುಣಸೆಹಣ್ಣು ಎಲ್ಲ ಇದಕ್ಕೆ ಖಾರದ ಪುಡಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಇಷ್ಟು ಇದ್ದರೆ ಸಾಕು, ತುಂಬ ತೆಳುವು ಬೇಡ, ತುಂಬ ಗಟ್ಟಿನೂ ಬೇಡ. ಈಗ ಇದು ತಣ್ಣಗೆ ಬಿಸಿಲು ಈ ರೀತಿ ಕಾಣಿಸ್ತಾ ಇದೆ, ಬಟ್ ತಣ್ಣಗಾದ್ಮೇಲೆ ಇದು ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ನಾನು 6ರಿಂದ 7 ಸ್ಪೂನ್ ಹಾಕಿದ್ನಲ್ಲ ಅಷ್ಟೇ ಸಾಕು ಅಂತ. ನಿಮಗಿಲ್ಲ ನಾನು ಗಟ್ಟಿನೇ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಹಾಕೋಬೋದು, ಬಟ್ ತಣ್ಣಗಾದ್ಮೇಲೆ ನೀವು ಆಲ್ರೆಡಿ ಆಗಲೇ ಮಾಡೋದಾದರೆ ನೀವು ಇನ್ನೂ ಒಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ನಾನು ಇನ್ನೂ ಸ್ಟೋರೇಜ್ ಮಾಡ್ಕೊಂಡು ನಿಧಾನಕ್ಕೆ ಮಾಡ್ತೀನಿ ಅಂದಾಗ ನೀವು ಸಾಕು ಇಷ್ಟಿದ್ರೆ. ಇವಾಗ ನೋಡಿ ನಾನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ನೋಡಿ ಇನ್ನೂ ಇಷ್ಟು ಪುಡಿ ಉಳಿದಿದೆ, ಇಷ್ಟು ಗೊಜ್ಜು ರೆಡಿಯಾಗಿದೆ. ಇದನ್ನು ಇನ್ನೂ ಒಂದು ಸಲ ಒಗ್ಗರಣೆ ಮಾಡಿಕೊಂಡು ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತೆಲ್ಲ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.